explain about characteristics of living beings, right? So totally how many characteristics of living beings are there? Totally 9 characteristics of living beings are there. So nan last class alli 9 characteristics na nimge helide alva. So today just recall the characteristics of living beings. Yavadu aa 9 characteristics irutte, just recall madona. Next and I'm going to explain about living beings are made up of cells. Living beings respire. So first 2 characteristics of living beings na nanu ivattu explain ಮಾಡ್ತೀನಿ. Okay, so just let us first recall the characteristics of living being. So totally how many characteristics of living beings are there? Totally there are 9 characteristics of living beings alva. ಎಷ್ಟು characteristics ಅಂತ ಹೇಳಿದ್ರೆ 9 characteristics of living beings ಅಂತ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅಲ್ವಾ. 9 ಜೀವಿಗಳ ಲಕ್ಷಣಗಳನ್ನ ನಾವು ನೋಡ್ತೀವಿ. ಯಾವ್ಯಾವು? Let us see now. First characteristics of living being. Living beings are made up of cells. Second one, living beings respire. Third one, living beings eat food. Fourth one, living beings grow. Fifth one, living beings move. Sixth one, living beings excrete. Seventh one, living beings reproduce. Eighth one, living beings respond to stimulus. And last, living beings have lifespan. So today I'm going to explain about first characteristics of living beings. First characteristics ಏನಿರುತ್ತೆ, living beings are made up of cells ಅಲ್ವಾ. ಎಲ್ಲ ಏನ್ ಹೇಳ್ತೀವಿ, ಜೀವಿಗಳು ಜೀವಕೋಶಗಳಿಂದ ಆಗಿದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಅಬ್ಸರ್ವ್ ದೀಸ್ ಪಿಕ್ಚರ್ಸ್. ನಿಮ್ ಟೆಕ್ಸ್ಟ್ ಬುಕ್ ಅಬ್ಸರ್ವ್ ಮಾಡಿ ಮಕ್ಕಳು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಬ್ಸರ್ವ್ ದ ಪಿಕ್ಚರ್ಸ್. ದೇ ಆರ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ಸ್. I will show you. ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ನಿಮಗೆ ಕಾಣ್ತಾ ಇದೆ ಅಲ್ವಾ. ಸೊ ಇದು ಗ್ರೀನ್ ಕಲರ್ ಏನ್ ಹೇಳ್ತೀವಿ ನಾವು, ಪ್ಲಾಂಟ್ ಸೆಲ್. ಇದು ಅನಿಮಲ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಈ ಟಾಪಿಕ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈಗ ನ್ಯೂ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಸೇಮ್ ಎಕ್ಸ್ಪ್ಲನೇಷನ್ ಎಲ್ಲ ಇದೆ, ಏನು ಚೇಂಜಸ್ ಇಲ್ಲ, ಜಸ್ಟ್ ಪೇಜಸ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇನೆ. ಓಕೆ, ಸೊ ಈ ಪೇಜಸ್ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈ ಪೇಜ್ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಸೊ ನಿಮಗೆ ಓದೋದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲವು ಮಕ್ಕಳಿಗೆ ನಿಮಗೆ ಓದೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಫಸ್ಟ್ ನಾನು ರೀಡ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ ರೀಡ್ ಆದಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಟೆಕ್ಸ್ಟ್ ಬುಕ್ ರೀಡಿಂಗ್ ಕೂಡ ಈಸಿ ಆಗುತ್ತೆ. ಸೊ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಏನು ಜೀವಿಗಳು, ಕನ್ನಡದಲ್ಲಿ ಏನಂತಾರೆ, ಜೀವಿಗಳು ಜೀವಕೋಶಗಳಿಂದ ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಅಬ್ಸರ್ವ್ ದ ಪಿಕ್ಚರ್. ದೇ ಆರ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್ಸ್. ನಿಮ್ಗೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಬಗ್ಗೆ ಅಲ್ವಾ. ಸೊ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಹೌ ಎ ಹೌಸ್ ಇಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಅಲ್ವಾ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆಯೆಲ್ಲ ಹೇಗೆ ಕಟ್ಟಿದ್ದಾರೆ ಮಕ್ಕಳೇ ಹೇಳಿ. ಈಗ ಒಂದು ಮನೆ ಕಟ್ಟೋದಕ್ಕೆ ಏನೇನ್ ಬೇಕು? ಮನೆ ಕಟ್ಟೋದಕ್ಕೆ ನಮ್ಗೆ ಏನ್ ಬೇಕು? ಸಿಮೆಂಟ್ ಬೇಕು ಅಲ್ವಾ. ಸಿಮೆಂಟ್ ಬೇಕು, ಬ್ರಿಕ್ಸ್ ಬೇಕು. ಬ್ರಿಕ್ಸ್ ಅಂದ್ರೆ ಇಟ್ಟಿಗೆ ಅಲ್ವಾ. ಇಟ್ಟಿಗೆ, ಆಮೇಲೆ ವಾಟರ್ ಬೇಕು, ನೀರ್ ಬೇಕು, ಸ್ಯಾಂಡ್ ಬೇಕು, ಮರಳು. ಇನ್ನೇನ್ ಹೇಳಿದ್ದಾರೆ? ಅಬ್ಸರ್ವ್ ಪಿಕ್ಚರ್ಸ್. ಹೌಸಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ವೆನ್ ಸೆವೆರಲ್ ಥಿಂಗ್ಸ್ ಸಚ್ ಆಸ್ ಬ್ರಿಕ್ಸ್, ಸಿಮೆಂಟ್, ವಾಟರ್, ಸ್ಟೀಲ್, ವುಡ್ ಅಲ್ವಾ. ಸ್ಟೀಲ್ ಬೇಕಾಗುತ್ತೆ, ಐರನ್, ವುಡ್. ಸೊ ಇವೆಲ್ಲ ತುಂಬಾ ನೆಸೆಸರಿ ಥಿಂಗ್ಸ್ ಅಲ್ವಾ. ಅರೇಂಜ್ಡ್ ಇನ್ ಅನ್ ಆರ್ಡರ್ ಎ ಹೌಸ್ ಗೆಟ್ಸ್ ರೆಡಿ. ಸೊ ನಾವೀಗ ಒಂದ್ ಮನೆ ಕಟ್ಬೇಕು ಅಂದ್ರೆ ಹೇಗ್ ಕಟ್ತೀರಾ? ಸೊ ದೀಸ್ ಆರ್ ಆಲ್ ದ ಎಸೆನ್ಷಿಯಲ್ ಥಿಂಗ್ಸ್ ಅಲ್ವಾ. ಈ ಎಸೆನ್ಷಿಯಲ್ ಥಿಂಗ್ಸ್ ನಮಗೆ ಬೇಕೇ ಬೇಕು ಒಂದ್ ಮನೆ ಕಟ್ಟೋದಕ್ಕೆ, ಇಲ್ಲಾಂದ್ರೆ ಮನೆ ಕಟ್ಟೋದಕ್ಕಾಗಲ್ಲ. ಸೊ ಏನೇನ್ ಬೇಕು? ಸಿಮೆಂಟ್ ಬೇಕು, ಬ್ರಿಕ್ಸ್ ಬೇಕು, ಅಂದ್ರೆ ಬ್ರಿಕ್ಸ್ ಅಂದ್ರೆ ಇಟ್ಟಿಗೆ. ಓಕೆನಾ. ಸೊ ವಾಟರ್, ಸ್ಯಾಂಡ್, ಸ್ಟೀಲ್, ವುಡ್, ಮರ. ಸೊ ಈ ಎಲ್ಲಾ ಮೆಟೀರಿಯಲ್ ಇದ್ರೇನೆ ನಾವೊಂದು ಮನೆ ಕಟ್ಟೋದಕ್ಕಾಗೋದು ಅಲ್ವಾ. ಸೊ ಮನೆ ಹೇಗಾಗಿದೆ? ಈ ಥಿಂಗ್ಸ್ ಇಂದ ಮನೆ ಆಗಿದೆ ಅಲ್ವಾ. ಸೊ ಅದೇ ರೀತಿ ಈಗ ಅನಿಮಲ್ಸ್, ಈಗ ಲಿವಿಂಗ್ ಬೀಯಿಂಗ್ಸ್ ಹೇಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲಿವಿಂಗ್ ಬೀಯಿಂಗ್ಸ್ ಹೇಗೆ ಒಂದು ಮನೆ ಕಟ್ಟೋದಕ್ಕೆ ಇದು ಎಲ್ಲದು ಮುಖ್ಯ ಆಗುತ್ತೆ, ಅದೇ ರೀತಿ ಒಂದ್ ಜೀವಿಗಳು ಯಾವ್ದ್ರಿಂದ ಆಗಿದೆ ಅಂದ್ರೆ ಸೆಲ್ಸ್ ಇಂದ ಆಗಿದೆ ಅಂತ ಹೇಳ್ತಾರೆ. ಸೆಲ್ಸ್ ಅಂದ್ರೇನು? ಜೀವಕೋಶ. ಸೊ ಪ್ರತಿಯೊಂದು
ಪ್ರತಿಯೊಂದು ಜೀವಿಗಳು ಯಾವ್ದ್ರಿಂದ ಆಗಿದೆ? ಪ್ರತಿಯೊಂದು ಜೀವಿಗಳು ಜೀವಕೋಶಗಳಿಂದ ಆಗಿದೆ. ಈ ಜೀವಕೋಶ ಹೇಗಿರುತ್ತೆ ನೋಡೋದಕ್ಕೆ ಇದನ್ನ ನೀವು ಹೈಯರ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಬಂದು ನೀವು ಈಗ ಪ್ಲಾಂಟ್ ತಗೊಂಡ್ರೆ ಪ್ಲಾಂಟ್ ಸ್ಟೆಮ್ ಪಾರ್ಟ್ ಇರುತ್ತೆ ಅಲ್ವಾ? ಈ ಸ್ಟೆಮ್ ಪಾರ್ಟ್ ನೀವೇನಾದ್ರೂ ಅದನ್ನ ಸೆಕ್ಷನ್ ಮಾಡಿ ಡಿವೈಡ್ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಥಿನ್ ಲೇಯರ್ ಆಗಿ ಕಟ್ ಮಾಡಿ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಅದು ತುಂಬಾ ಮೈಕ್ರೋಸ್ಕೋಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಆ ಜೀವಕೋಶಗಳು ಕಾಣುತ್ತೆ. ಇಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿದಾರೆ ಅಲ್ವಾ? ಪ್ಲಾಂಟ್ ಸೆಲ್ ಅಬ್ಸರ್ವ್ ಮಾಡಿ ಇದೇ ರೀತಿ ಪ್ಲಾಂಟ್ ಸೆಲ್ ಸ್ಟ್ರಕ್ಚರ್ ನಮಗೆ ಕಾಣುತ್ತೆ. ಅದು ನೀವು ಹೈಯರ್ ಕ್ಲಾಸ್ ಅಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ತೋರಿಸ್ತಾರೆ. ಸೊ ನಿಮಗೆ ಆಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವಿಷ್ಟೇ ತಿಳ್ಕೊಬೇಕಾಗಿರೋದು. ಸೊ ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಆಗಿದೆ ಅಂತ ನಾವು ಹೇಳ್ತೀವಿ. ಅಂಡ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೀವು ಹೈಯರ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಆಗ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೀವು 5th ಸ್ಟ್ಯಾಂಡರ್ಡ್ಗೆ ದಿಸ್ ಇಸ್ ಎನಫ್. ಓಕೆ, ಸೊ ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಯಾವ್ದ್ರಿಂದ? ಲಿವಿಂಗ್ ಬೀಯಿಂಗ್ಸ್ ಯಾವ್ದ್ರಿಂದ ಆಗಿರುತ್ತೆ? ಜೀವಕೋಶಗಳಿಂದ ಆಗಿರುತ್ತೆ. ದಟ್ ಮೀನ್ಸ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಎಷ್ಟು ನಿಮ್ಗೆ ಅರ್ಥ ಆದ್ರೆ ಸಾಕು. ಓಕೆನಾ? ಸೊ ಯು ವಿಲ್ ಲರ್ನ್ ಮೋರ್ ಅಬೌಟ್ ಸೆಲ್ಸ್ ಇನ್ ಹೈಯರ್ ಕ್ಲಾಸಸ್. ಹೈಯರ್ ಕ್ಲಾಸ್ ಅಲ್ಲಿ ಸೆಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೆಲ್ಸ್ ಅಂದ್ರೆ ಏನು, ಹೀಗಿರುತ್ತೆ, ಏನು, ವಾಟ್ಸ್ ದ ಡೆಫಿನೇಷನ್ ಆಫ್ ಸೆಲ್, ಎವ್ರಿಥಿಂಗ್ ದೇ ಎಕ್ಸ್ಪ್ಲೈನ್. ಸೊ ಹೈಯರ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವಿಷ್ಟು ಇದು ತಿಳ್ಕೊಬೇಕಾದ್ರೆ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಎಲ್ಲಾ ಜೀವಿಗಳು ಯಾವ್ದ್ರಿಂದ ಆಗಿದೆ? ಜೀವಕೋಶಗಳಿಂದ ಆಗಿದೆ. ಇಸ್ ಮೇಡ್ ಅಪ್ ಆಫ್ ಸೆಲ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಜೀವಿಗಳು ಜೀವಕೋಶಗಳಿಂದ ಆಗಿದೆ. ಓಕೆನಾ? ಆ ಪ್ಲಾಂಟ್ ಡಯಾಗ್ರಾಮ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. And next, let's explain about living beings respire. ಅಲ್ವಾ? ಲಿವಿಂಗ್ ಬೀಯಿಂಗ್ಸ್ ಏನು? ಜೀವಿಗಳು ಉಸಿರಾಡುತ್ತವೆ ಅಲ್ವಾ? ಸೊ ಈಗ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದೆ. ಲಿವಿಂಗ್ ಬೀಯಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಬೀಯಿಂಗ್ಸ್ ನ ಹೇಗೆ ಅಬ್ಸರ್ವ್ ಮಾಡ್ತೀರಾ, ಹೇಗೆ ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಅಲ್ವಾ? ನಾವು ಹೇಗೆ ಅಬ್ಸರ್ವ್ ಮಾಡ್ತೀವಿ? ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಧಾರದ ಮೇಲೆ, ಆನ್ ದ ಬೇಸ್ ಆಫ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಲಿವಿಂಗ್ ಬೀಯಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್ ಅಲ್ವಾ? ಜೀವಿಗಳು ಮತ್ತೆ ನಿರ್ಜೀವ ವಸ್ತುಗಳು ಅಂತ ನಾವು ಹೇಳ್ತೀವಿ ಅಲ್ವಾ? ಸೊ ಜೀವಿಗಳು ಯಾವುದು, ನಿರ್ಜೀವ ವಸ್ತುಗಳು ಯಾವುದು ಅಂತ ನಾವು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ಸೆಲ್ಸ್ ಇರುತ್ತಾ ಅಬ್ಸರ್ವ್ ಮಾಡ್ತೀವಿ. ಅಂಡ್ ರೆಸ್ಪೈರ್ ಉಸಿರಾಡುತ್ತಾ, ಫಸ್ಟ್ ಉಸಿರಾಡುತ್ತಾ ನೋಡ್ತೀವಿ. ಆಮೇಲೆ ಫುಡ್, ಅದು ಫುಡ್ ತಿನ್ನುತ್ತಾ? ಲಿವಿಂಗ್ ಬೀಯಿಂಗ್ಸ್ ಅಲ್ವಾ? ಫುಡ್ ತಿಂದ್ರೆ ಅದು ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ಅಂಡ್ ಗ್ರೋ, ಇಫ್ ಇಟ್ ಈಸ್ ಗ್ರೋಯಿಂಗ್ we can easily say living beings. and move, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆದ್ರೆ ಲಿವಿಂಗ್ ಬೀಯಿಂಗ್ಸ್ ಅಂತ ಇರ್ತೀವಿ. ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಧಾರದ ಮೇಲೆ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಅಂದ್ರೆ ಏನು? ಜೀವಿಗಳು ಉಸಿರಾಡುತ್ತವೆ ಅಲ್ವಾ? ಜೀವಿಗಳು ಉಸಿರಾಡುತ್ತವೆ. ಸೊ ಯು ಹ್ಯಾವ್ ಲರ್ನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ದಟ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಅಲ್ವಾ? ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ 4th ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ? ಎಲ್ಲಾ ಜೀವಿಗಳು ಏನು? ಉಸಿರಾಡುತ್ತವೆ ಅಲ್ವಾ? ಉಸಿರಾಟ ತುಂಬಾ ಇಂಪಾರ್ಟೆಂಟ್. ಡ್ಯೂರಿಂಗ್ ರೆಸ್ಪಿರೇಷನ್ ಲಿವಿಂಗ್ ಬೀಯಿಂಗ್ಸ್ ಟೇಕಿಂಗ್ ಏರ್. ಈಗ ರೆಸ್ಪೈರ್ ಮಾಡ್ಬೇಕಾದ್ರೆ, ನಾವು ಉಸಿರಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಆಕ್ಸಿಜನ್ ನ ತಗೊಳ್ತೀವಿ ಅಲ್ವಾ? ನಾವು ಯಾವ್ದು ತಗೊಳ್ತೀವಿ ಅಂದ್ರೆ ಆಕ್ಸಿಜನ್ ತಗೊಳ್ತೀವಿ. ಬೈ ಲೀವ್ ಔಟ್ ನಾವು ಹೊರಗಡೆ ಬಿಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತೀವಿ ಅಲ್ವಾ? ಸೊ ಯೂಸ್ ದ ಆಕ್ಸಿಜನ್ ಅಂಡ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ನಾವು ಉಸಿರನ್ನ ತಗೊಳ್ಬೇಕಾದ್ರೆ ಇನ್ಹೇಲ್ ಮಾಡ್ತೀವಲ್ಲ, ದಟ್ ಇಸ್ ಆಕ್ಸಿಜನ್. ನಾವು ಉಸಿರನ್ನ ಬಿಡ್ತೀವಲ್ಲ, ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತೀವಿ. ಏನಂತಾರೆ? ಆಕ್ಸಿಜನ್ ಅಂದ್ರೆ ಓಕೆ, ಉಸಿರಾಡುವ ವಾಯುವಿನ ಆಕ್ಸಿಜನ್ ಅನಿಲವನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ನಾವು ಬಿಡ್ತೀವಿ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದನ್ನ ಏನಂತಾರೆ? ಶ್ವಾಸಕೋಶ ಅಂತ ಹೇಳ್ತೀವಿ, ಅಥವಾ ಏನು ರೆಸ್ಪಿರೇಟರಿ ಸಿಸ್ಟಮ್ ಅಂತಾನು ಹೇಳ್ತೀವಿ. ಓಕೆ, ಇಂಗ್ಲಿಷ್ ರೆಸ್ಪಿರೇಟರಿ ಸಿಸ್ಟಮ್, ಕನ್ನಡದಲ್ಲಿ ಶ್ವಾಸಕೋಶ ಅಂತ ಹೇಳ್ತೀವಿ. ಆ ಡಯಾಗ್ರಾಮ್ಗೆ ಅಬ್ಸರ್ವ್ ಮಾಡಿ, ಆ ಡಯಾಗ್ರಾಮ್ಗೆ ಏನಂತೀವಿ? ಸೊ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನ ಕನ್ನಡದಲ್ಲಿ ಏನಂತೀವಿ? ಶ್ವಾಸಕೋಶ ಅಂತ ಹೇಳ್ತೀವಿ. ಸೊ ಈಗ ಪ್ರಾಣಿಗಳಿಗೆ ನಾವು ಎಕ್ಸಾಂಪಲ್ ಅನಿಮಲ್ಸ್ ಗೆ ಬಂದ್ರೆ ಅದಕ್ಕೆ ಒಂದು ಸಪರೇಟ್ ಏನು ಆರ್ಗನ್ ಇರುತ್ತೆ ಉಸಿರಾಡೋದಕ್ಕೆ. ಓಕೆನಾ? ಸೊ ಈಗ ಅನಿಮಲ್ಸ್ಗೆ ಒಂದು ಸಪರೇಟ್ ಆರ್ಗನ್ ಇರುತ್ತೆ ಉಸಿರಾಡೋದಕ್ಕೆ. ಪ್ರಾಣಿಗಳು ಉಸಿರಾಡೋದು ವಿಶೇಷ ಅಂಗಗಳಿರ್ತವೆ ಅಂತ ಹೇಳ್ತಾರೆ. ಸೊ there are special organs to respire in animals ಅಲ್ವಾ? ಸೊ ಅನಿಮಲ್ಸ್ ಗಳಲ್ಲಿ ಒಂದು ಸ್ಪೆಷಲ್ ಆರ್ಗನ್ ಇರುತ್ತೆ ರೆಸ್ಪಿರೇಷನ್ ಪ್ರೋಸೆಸ್ಗೆ.
ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಆಕ್ಸಿಜನ್ ಫಾರ್ ದ ರೆಸ್ಪಿರೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾಂಟ್ಸ್ ಉಸಿರಾಡುತ್ತಾ ನಮಗೆ ಕಾಣಲ್ಲ ಅಲ್ವಾ, ಸೊ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು. ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಅದನ್ನ ಅಬ್ಸರ್ವ್ ಮಾಡಬಹುದು. ಈಗ ಪ್ಲಾಂಟ್ಸ್ ಉಸಿರಾಡೋದು ನಮಗೆ ಕಾಣಲ್ಲ, ಬಟ್ ಅದು ಹೇಗೆ ಉಸಿರಾಡುತ್ತೆ? ದರ್ ಇಸ್ ಎ ಪರ್ಟಿಕ್ಯುಲರ್ ಆರ್ಗನ್ ಫಾರ್ ಪ್ಲಾಂಟ್ಸ್ ಆಲ್ಸೋ ಅಲ್ವಾ. ಹೇಗೆ ಜೀವಿಗಳಿಗೆ, ಈಗ ಅನಿಮಲ್ಸ್ಗೆ ಒಂದು ಪರ್ಟಿಕ್ಯುಲರ್ ಆರ್ಗನ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಅಂತ ಇದೆ ಅಲ್ವಾ, ಶ್ವಾಸಕೋಶ ಅಂತ ಹೇಳ್ತೀವಿ. ಅದೇ ರೀತಿ ಸಸ್ಯಗಳಿಗೆ ಒಂದು ಪರ್ಟಿಕ್ಯುಲರ್ ಆರ್ಗನ್ ಇದೆ, ಒಂದು ಪರ್ಟಿಕ್ಯುಲರ್ ಆರ್ಗನ್ ಇದೆ. ಸೊ ಯಾವ್ದದು? ಯೂಶಲಿ ದೇ ರೆಸ್ಪೈರ್ ಥ್ರೂ ಸ್ಟೊಮ್ಯಾಟಾ. ಪ್ಲಾಂಟ್ಸ್ ಹೇಗೆ ರೆಸ್ಪೈರ್ ಮಾಡುತ್ತೆ? ಸ್ಟೊಮ್ಯಾಟಾ, ಪತ್ರರಂಧ್ರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಓಕೆನಾ? ಸೊ ಪ್ಲಾಂಟ್ಸ್ ಕೂಡ ಉಸಿರಾಡುತ್ತೆ ಯಾವ್ದ್ರ ಮೂಲಕ? ಪತ್ರರಂಧ್ರ. ದಿಸ್ ಇಸ್ ಸ್ಮಾಲ್ ಓಪನಿಂಗ್ಸ್. ಓಕೆ, ಇದು ಎಲ್ಲಿರುತ್ತೆ ಅಂದ್ರೆ ಲೀಫ್ ಇರುತ್ತಲ್ಲ, ಓಕೆ, ಲೀಫ್ ಕೆಳಭಾಗದಲ್ಲಿ ಇರುತ್ತೆ ಅದು. ಓಕೆ, and which is present on the lower surface of the leaves. ಎಲ್ಲಿರುತ್ತೆ? which is present on the stomata. ಎಲ್ಲಿರುತ್ತೆ? which is present on the lower surface of the leaf ಕೆಳಗೆ stomata na we can observe through microscope we can observe. Okay, and with the help of oxygen the energy in the food is made available to the living body. Okay, ಏನಂತ ಹೇಳುತ್ತೆ? ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ಅಲ್ವಾ. ಸೊ ನಮಗೆ ಶಕ್ತಿ ಬರಬೇಕು ಅಂದ್ರೆ ನಾವು ಫುಡ್ ಎಲ್ಲ ತಿಂತೀವಲ್ವಾ, ಸೊ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಇಟ್ ವಿಲ್ ಗಿವ್ ಎನರ್ಜಿ. ಸೊ ಆಕ್ಸಿಜನ್ ಅನ್ನೋದು ನಮ್ಗೆ ಎನರ್ಜಿ ಕೊಡೋದಕ್ಕೆ ಫುಡ್ ಕಾಂಬಿನೇಷನ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು, ಆಹಾರದಲ್ಲಿ ಎನರ್ಜಿ ಇರುತ್ತೆ ಅಲ್ವಾ, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ ಅಲ್ವಾ, ನ್ಯೂಟ್ರಿಯೆಂಟ್ಸ್ ಅಲ್ವಾ. ಸೊ ಹೇಗೆ? ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ವಿ ವಿಲ್ ಗೆಟ್ ದ ಎನರ್ಜಿ. ಸೊ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಇಲ್ಲೊಂದು ಕ್ವೆಶನ್ಸ್ ಕೇಳಿದ್ದಾರೆ, ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗಾಗುವ ಅನುಕೂಲಗಳೇನು ಅಂತ. So what are the advantages of energy that is obtained from the food ಅಲ್ವಾ. ಈಗ ಫುಡ್ ಇಂದ ನಮ್ಗೆ ಏನ್ ಲಾಭ ಇದೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಫುಡ್? ಏನು ಫುಡ್ ತಿನ್ನೋದ್ರಿಂದ ನಮ್ಗೆ ಅಡ್ವಾಂಟೇಜಸ್ ಇದೆ? ವಿ ಕ್ಯಾನ್ ವಾಕ್ ಅಲ್ವಾ. ನಮಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ವಾಕ್ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಎನರ್ಜಿ ಬೇಕು ಅಲ್ವಾ. ಸೊ ಫುಡ್ ತಿಂದ್ರೆ ಅಟ್ಲೀಸ್ಟ್ ನಮಗೆ ಟಯರ್ಡ್ ಆಗಲ್ಲ ಅಲ್ವಾ. ನೀವು ಬರೀತಿರ್ತೀರಾ, ಕೆಲವು ಸಲ ಹೇಳ್ತೀರಾ ಮ್ಯಾಮ್ ತುಂಬಾ ಟಯರ್ಡ್ ಆಗಿದೆ, ಬರೆಯೋಕ್ ಆಗ್ತಿಲ್ಲ, ಅಥವಾ ತುಂಬಾ ನೀವು ಸ್ಪೋರ್ಟ್ಸ್ ಎಲ್ಲ ಆಟ ಆಡಿದಾಗ ತುಂಬಾ ಟಯರ್ಡ್ ಆಗುತ್ತೆ ಅಂತ ಹೇಳ್ತೀರಾ. ನೀವು ಫುಡ್ ತಿಂದಲೇ ಹೋದ್ರೆ ಎಷ್ಟೊಂದ್ ಸಲ ಹಂಗಾಗುತ್ತೆ. ಅಂಡ್ ಮಾರ್ನಿಂಗ್ ನೀವು ಪ್ರೇಯರ್ ಹಾಲ್ ಎಲ್ಲ ಏನ್ ಮಾಡ್ತೀರಾ? ಬಿದೋಗ್ತೀರಾ ತಲೆ ಸುತ್ತಿ ಎಷ್ಟೊಂದ್ ಜನ, ಯಾಕೆಂದ್ರೆ ಬ್ರೇಕ್ಫಾಸ್ಟ್ ಆಗಿರಲ್ಲ, ಬೇಗ ಎದ್ದಿರಲ್ಲ, ತಿಂಡಿ ಮಾಡಿರಲ್ಲ. ಸೊ ತುಂಬಾ ನಿಮಗೆ ಟಯರ್ಡ್ ಆಗುತ್ತೆ ಆಗ ಅಲ್ವಾ. ಸೊ ಶಕ್ತಿ ಇರಲ್ಲ ನಿಮ್ಗೆ, ಸೊ ಅದಕ್ಕೆ ತಲೆ ಸುತ್ತ ಬಿದೋಗ್ತೀರಾ. ಮಾರ್ನಿಂಗ್ ಪ್ರೇಯರ್ ಹಾಲ್ ಅಲ್ವಾ ಎಷ್ಟೊಂದ್ ಸಲ ಮಕ್ಳು ನಾವು ಅಬ್ಸರ್ವ್ ಮಾಡ್ತೀವಿ, ಮ್ಯಾಮ್ ತಿಂಡಿ ತಿಂದಿಲ್ಲ ಮ್ಯಾಮ್, ತಲೆ ಸುತ್ತ ಬಂತು ಅಂತ ಹೇಳ್ತೀವಿ. ಸೊ ತುಂಬಾ ಆಹಾರ ತುಂಬಾ ಇಂಪಾರ್ಟೆಂಟ್ ವರ್ಕ್ ಮಾಡೋದಕ್ಕೆ. ನಿಮ್ ಪೇರೆಂಟ್ಸ್ ಈಗ ವರ್ಕ್ ಮಾಡ್ತಾರೆ ಅಲ್ವಾ, ಎಷ್ಟೊಂದು ವರ್ಕಿಗೆ ಹೋಗ್ತಾರೆ, ತಿಂದಲೇ ಹೋದ್ರೆ ತುಂಬಾ ಟಯರ್ಡ್ ಆಗುತ್ತೆ ಅಲ್ವಾ. ಸೊ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಆಹಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಓಕೆ, ಥರ್ಡ್ ಒನ್ ಇಸ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್ ಅಂದ್ರೆ ಜೀವಿಗಳು ಆಹಾರ ಸೇವಿಸುತ್ತವೆ. ಲಿವಿಂಗ್ ಬೀಯಿಂಗ್ಸ್ ಪರ್ಫಾರ್ಮ್ ಮೆನಿ ಆಕ್ಟಿವಿಟೀಸ್ ಡೈಲಿ ಸಚ್ ಆಸ್ ವುಡ್ ಕಟ್ಟಿಂಗ್, ಕ್ಯಾರಿಂಗ್ ಲೋಡ್, ಹಂಟಿಂಗ್ ಎಕ್ಸೆಟ್ರಾ. ಓಕೆ, ಸೊ ನಾನು ಟೆಕ್ಸ್ಟ್ ಬುಕ್ ಕೂಡ ಓದ್ತಾ ಇದ್ದೀನಿ, ಯಾಕೆಂದ್ರೆ ಕೆಲವು ಮಕ್ಕಳಿಗೆ ಓದೋದಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅಟ್ಲೀಸ್ಟ್ ಟೆಕ್ಸ್ಟ್ ಬುಕ್ ನಾನು ಓದಿದ್ರೆ ನಿಮಗೆ ಅದೇನು ಅಂತ ವರ್ಡಿಂಗ್ಸ್ ನಿಮ್ಗೆ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಈಸಿ ಆಗುತ್ತೆ. ಸೊ ದಟ್ ಇಸ್ ದ ರೀಸನ್. ಓಕೆ, ನಾನು ಓದ್ತಾ ಇರೋದು. ಸೊ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಥರ್ಡ್ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್ ಅಂದ್ರೆ ಜೀವಿಗಳು ಆಹಾರ ಸೇವಿಸುತ್ತವೆ ಅಂತ. ಓಕೆನಾ. ಲಿವಿಂಗ್ ಬೀಯಿಂಗ್ಸ್ ಪರ್ಫಾರ್ಮ್ ಮೆನಿ ಆಕ್ಟಿವಿಟೀಸ್ ಅಲ್ವಾ. ನಾವೆಲ್ಲ ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಜೀವಿಗಳು ಅಲ್ವಾ. ನಾವು ತುಂಬಾ ಆಕ್ಟಿವಿಟೀಸ್ ಮಾಡ್ತೀವಿ. ಈಗ ಅಮ್ಮನೇ ಫಾರ್ ಎಕ್ಸಾಂಪಲ್, ನಿಮ್ಮ ಅಮ್ಮನೇ ನೋಡಿ, ಅಮ್ಮ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ತಾರೆ ಅಲ್ವಾ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ವಾಷಿಂಗ್ ಮಿಷಿನ್, ಪಾತ್ರೆ ಬಟ್ಟೆ ಎಲ್ಲ ಹೋಗಿದ್ದಾರೆ, ಎಷ್ಟು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅವ್ರಿಗೆ ಹೇಗೆ ಎನರ್ಜಿ ಬರುತ್ತೆ? ಆಹಾರ ತಿಂದಿರ್ತಾರೆ ಅಲ್ವಾ. ಸೊ ತಿಂಡಿ ಊಟ ಮಾಡ್ತಾರೆ, ಸೊ ಎನರ್ಜಿ ಬರುತ್ತೆ, ಕೆಲಸ ಮಾಡ್ತಾರೆ. ನಿಮ್ಮ ಪಪ್ಪ ಆಫೀಸ್ಗೆ ಹೋಗ್ತಾರೆ, ಪೇರೆಂಟ್ಸ್ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾರೆ ಅಲ್ವಾ. ಸೊ ಎಲ್ಲಿಂದ ಎನರ್ಜಿ ಬರೋದು? ದೇ ಆರ್ ಗೋಯಿಂಗ್ ಟು ಈಟ್ ಫುಡ್ ಅಲ್ವಾ. ನಾವೆಲ್ಲರೂ ಫುಡ್ ತಿಂತೀವಲ್ವಾ. ಸೊ ಆಗ ನಮ್ಗೆ ಎನರ್ಜಿ ಬರುತ್ತೆ. ಇಲ್ಲಾಂದ್ರೆ ತುಂಬಾ ಟಯರ್ಡ್ ಆಗುತ್ತೆ. ತುಂಬಾ ಆಕ್ಟಿವಿಟೀಸ್ ನಾವು ಮಾಡ್ತೀವಿ. ಯಾವುದು? ಕಟ್ಟಿಂಗ್, ವುಡ್ ಕಟ್ಟಿಂಗ್, ಮರ ಎಲ್ಲ ಕಟ್ ಮಾಡ್ತಾರೆ ಅಲ್ವಾ. ಸೊ ಅವ್ರಿಗೆಲ್ಲ ಎಷ್ಟು
ಕಷ್ಟ ಆಗುತ್ತೆ, ಎಷ್ಟು ಟಯರ್ಡ್ ಆಗುತ್ತೆ ಫುಡ್ ತಿನ್ಲಿಲ್ಲ ಅಂದ್ರೆ. ಅಂಡ್ ಕ್ಯಾರಿಂಗ್ ಲೋಡ್ ಎಲ್ಲ ಕ್ಯಾರಿ ಮಾಡ್ತಾರೆ, ಮೂಟೆಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ. ಅಂಡ್ ಹಂಟಿಂಗ್, ಬೇಟೆ ಆಡ್ತಾರೆ ಅಲ್ವಾ. ಸೊ ಇದೆಲ್ಲ ಕೆಲಸ ಆಕ್ಟಿವಿಟೀಸ್ನೇ. ಸೊ ಇದಕ್ಕೆಲ್ಲ ಹೇಗೆ ಎನರ್ಜಿ ಬರುತ್ತೆ ನಾವು ಈ ತರ ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ? ಸೊ ಬಿಕಾಸ್ ಆಫ್ ಫುಡ್ ಅಲ್ವಾ, ಆಹಾರದಿಂದ. ಸೊ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ಫುಡ್ ತಿನ್ನೋದ್ರಿಂದಾನೇ ನಮ್ಗೆ ಎನರ್ಜಿ ಬರುತ್ತೆ, ನಮ್ಗೆ ಎಲ್ಲಾ ಆಕ್ಟಿವಿಟೀಸ್ ಕೂಡ ನಾವು ಮಾಡಬಹುದು. ಓಕೆನಾ? ಸೊ ದ ನೇಮ್ಸ್ ಆಫ್ ಸಮ್ ಲಿವಿಂಗ್ ಬೀಯಿಂಗ್ಸ್ ಆರ್ ಗಿವನ್ ಬಿಲೋ. ದೇ ಹೆಲ್ಪ್ ಅಸ್ ಟು ವರ್ಕ್. ಓಕೆ, ಸೊ ಹೌ ಡು ದೇ ಹೆಲ್ಪ್ ಅಸ್? ರೈಟ್ ಹಿಯರ್. ಲಿವಿಂಗ್ ಬೀಯಿಂಗ್ಸ್, ಎಲಿಫೆಂಟ್ ಕೊಟ್ಟಿದ್ದಾರೆ. ಎಲಿಫೆಂಟ್ ಏನ್ ವರ್ಕ್ ಮಾಡುತ್ತೆ? ಇಟ್ ಕ್ಯಾರಿ ದ ಟ್ರೀಸ್ ಅಲ್ವಾ. ಇಟ್ಸ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ಲಾಕ್ಸ್ ಅಂಡ್ ಟ್ರೀಸ್ ಅಲ್ವಾ. ಇದು ದಿಬ್ಬಿಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಳೋದಕ್ಕೆ ಎಲಿಫೆಂಟ್ ಹೆಲ್ಪ್ ಮಾಡುತ್ತೆ. ಅಂಡ್ ಮರಗಳನ್ನ ಏನಾದ್ರು ಬೇಡಿಸ್ಬೇಕು ಅಂದ್ರೂ ಕೂಡ ಎಲಿಫೆಂಟ್ ಹೆಲ್ಪ್ ನ ತಗೊಳ್ತಾರೆ. ಸೊ ದಿಸ್ ಯು ಕ್ಯಾನ್ ರೈಟ್. ಅಂಡ್ ಬುಲಕ್, ಎತ್ತು ಅಂತ ಹೇಳ್ತೀವಿ ಅಲ್ವಾ. ಟ್ರಾವೆಲಿಂಗ್, ಲೋ ಟ್ರಾನ್ಸ್ಪೋರ್ಟೇಷನ್, ಕ್ಯಾರಿಂಗ್ ಗೂಡ್ಸ್. ಒಂದ್ ಗೂಡ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡೋಗೋದಕ್ಕೆ ನಾವು ಎತ್ತನ್ನ ಯೂಸ್ ಮಾಡ್ತೀವಿ, ಲೋ ಟ್ರಾನ್ಸ್ಪೋರ್ಟೇಷನ್. ಓಕೆ. ಅಂಡ್ ಡಾಗ್, ಹೌಸ್ ಕೀಪಿಂಗ್, ಹೌಸ್ ಸೆಕ್ಯೂರಿಟಿ ಅಲ್ವಾ. ಸೊ ಮನೆ ಕಾಯೋದಕ್ಕೆ ಡಾಗ್ ನ ನಾವು ಯೂಸ್ ಮಾಡ್ತೀವಿ. ಅಂಡ್ ಟು ಡೂ ಆಲ್ ದೀಸ್ ವರ್ಕ್ಸ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ಎನರ್ಜಿ ಅಲ್ವಾ. ಇಷ್ಟೆಲ್ಲ ವರ್ಕ್ ಮಾಡ್ಬೇಕು ಅಂದ್ರೆ ಏನು, ಎಲ್ಲಾ ಜೀವಿಗಳಿಗೂ ಎನರ್ಜಿ ಬೇಕು. ಈಗ ನಮಗೆ ಅಂತ ಅಲ್ಲ, ಒಂದು ಡಾಗ್ ನೋಡಿ, ಎಲಿಫೆಂಟ್ ನೋಡಿ, ಎಲ್ಲಾವುದು ಲಿವಿಂಗ್ ಬೀಯಿಂಗ್ಸ್. ಒಂದು ಕ್ಯಾಟ್, ಸೊ ಅವಕ್ಕೆ ಊಟ ಹಾಕ್ತಿಲ್ಲ ಅಂದ್ರೆ ಎಷ್ಟು ಟಯರ್ಡ್ ಆಗಿ, ತುಂಬಾ ಸುಸ್ತಾಗಿ, ಏನು ಆಕ್ಟಿವಿಟೀಸ್ ಇರಲ್ಲ ಅಲ್ಲ, ಸುಮ್ಮನೆ ಮಲಗಿರ್ತವೆ. ಅದೇ ಸ್ವಲ್ಪ ಊಟ ಹಾಕ್ಬಿಟ್ರೆ ಅದಕ್ಕೆ ಎನರ್ಜಿ ಬರುತ್ತೆ. ಸೊ ಡಾಗ್ ಅಂತೂ ತುಂಬಾ ಆಕ್ಟಿವ್ ಆಗ್ಬಿಡುತ್ತೆ ಅಲ್ವಾ. ಸೊ ಎಲ್ಲಾ ಲಿವಿಂಗ್ ಬೀಯಿಂಗ್ಸ್, ಈಗ ಮನುಷ್ಯರಿಗೆ ಅಂತಲ್ಲ, ಪ್ರತಿಯೊಂದು ಜೀವಿಗಳಿಗೂ ಆಹಾರ ತುಂಬಾನೇ ಇಂಪಾರ್ಟೆಂಟ್. ಸೊ ದೇ ಗೆಟ್ ದಿಸ್ ಎನರ್ಜಿ ಥ್ರೂ ಫುಡ್ ಅಲ್ವಾ. ಸೊ ಆಹಾರದ ಮೂಲಕ ನಮಗೆ ಎನರ್ಜಿ ಬರುತ್ತೆ. Okay, food of plants. Tomorrow I am going to explain about food of plants, preparation of food in plants. Okay, ಸಸ್ಯಗಳ ಆಹಾರ ಮತ್ತೆ ಸಸ್ಯದ ಆಹಾರ ತಯಾರಿಕೆ. ಓಕೆ, ಫುಡ್ ಆಫ್ ಅನಿಮಲ್ಸ್ ಫುಡ್ ಏನು, ಪ್ಲಾಂಟ್ಸ್ ಫುಡ್ ಏನು, ಹೇಗೆ ಅನಲೈಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಫುಡ್ ಆಫ್ ಪ್ಲಾಂಟ್ಸ್, ಪ್ರಿಪರೇಷನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ living beings are made up of cells, living beings respire, and living beings eat food. So this only I have explained. So tomorrow I am going to explain about this living beings eat food community. Okay, so ಏನಾದರೂ doubts, if you want more explanation ಅಂದ್ರೆ ನೀವು ಕಮೆಂಟ್ ಮಾಡಬಹುದು. ನಾನು ಈ ವಿಡಿಯೋಸ್ಗೆ ನೀವು ಕಮೆಂಟ್ ಮಾಡೋಕ್ಕಾಗಲ್ಲ, ನಾನು ಫನ್ ವಿಡಿಯೋಸ್ ಯಾವ್ದಾದ್ರು ಬೇರೆ ವಿಡಿಯೋಸ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಕಮೆಂಟ್ ಮಾಡಿದ್ರೆ ನಾನು ಓದ್ತೀನಿ. ನಾನು ಎಕ್ಸ್ಪ್ಲೇಷನ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.